ಇಲ್ಲಿ ನೋಡಿ ಪ್ರಾಬ್ಲಮ್ ಈ ಥರ ಇದೆ. ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಶ್ರೀ ರಾಮಕೃಷ್ಣ ಎಜುಕೇಷನ್ ಸೊಸೈಟಿ ಉಡುಪಿ ಫಾರ್ ದ ಇಯರ್ ಎಂಡಿಂಗ್ 31st March 2019. ಇದನ್ನು ಜೂನ್ 2016 ಕೇಳಿದ್ದಾರೆ. ಜೂನ್ 2016 ಈ ಕ್ವಶನ್ ಕೇಳಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಇದೆ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2019. ಅಸೆಟ್ಸ್ ಅಮೌಂಟ್, ಲಯಬಿಲಿಟೀಸ್ ಅಮೌಂಟ್ ಇದೆ. ಅಸೆಟ್ಸಲ್ಲಿ ಫರ್ನಿಚರ್ ಇದೆ, ಇನ್ವೆಸ್ಟ್ಮೆಂಟ್ಸ್ ಇದೆ, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಇದೆ, ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಕ್ಯಾಶ್ ಅಟ್ ಬ್ಯಾಂಕ್ ಇದೆ 6,000 rupees, ಬುಕ್ಸ್ ಇದೆ 10,000, ಕ್ಯಾಪಿಟಲ್ ಫಂಡ್ 54,000, ಅಫಿಲಿಯೇಷನ್ ಫೀಸ್ ಡ್ಯೂಸ್, ಬಿಲ್ಡಿಂಗ್ ಫಂಡ್, ಆಮೇಲೆ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಭಾಳಷ್ಟು ಜನ ಏನು ಮಿಸ್ಟೇಕ್ ಮಾಡ್ತಾರೆ ಈ ಪ್ರಾಬ್ಲಮಲ್ಲಿ. ನೋಡಿ ಇಲ್ಲಿ ಫರ್ನಿಚರ್ ಇದೆ. ಫರ್ನಿಚರ್ ಏನಿದು, ಇಟ್ ಈಸ್ ಎ ಅಸೆಟ್ ಅಲ್ವಾ, ಇದು ಬ್ಯಾಲೆನ್ಸ್ ಶೀಟಲ್ಲಿ ಹೋಗ್ಬೇಕು. ಆಮೇಲೆ ಇನ್ವೆಸ್ಟ್ಮೆಂಟ್ಸ್ ಇದೇನಿದು, ಇದು ಕೂಡ ಅಸೆಟ್ ಇದ್ದಂಗೆ ಇನ್ವೆಸ್ಟ್ಮೆಂಟ್, ಇದು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಹೋಗುತ್ತೆ. ಆಮೇಲೆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಕೂಡ ಅಸೆಟ್ಸೇ, ಇದು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಹೋಗುತ್ತೆ. ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆ. ಈ ಬ್ಯಾಲೆನ್ಸ್ ಶೀಟ್ ನೋಡ್ಬೇಕಾರೆ ಇದು ಯಾವ ಇಯರ್ ಬ್ಯಾಲೆನ್ಸ್ ಶೀಟ್ ಇದು, 31/3/2019 ಬ್ಯಾಲೆನ್ಸ್ ಶೀಟ್. ಸೊ 31/3/2019 ಬ್ಯಾಲೆನ್ಸ್ ಶೀಟಲ್ಲಿ ಸಬ್ಸ್ಕ್ರಿಪ್ಷನ್ಸು ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದ್ರೆ ನಮಗೆ ಬರಬೇಕಾಗಿದೆ ಆ ವರ್ಷ ಅಂತೇಳಿ. ಇದನ್ನು ನಾವೇನು ಮಾಡಿರ್ತೀವಿ, ಆ ವರ್ಷದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅದನ್ನು ನಾವು ಆ್ಯಡ್ ಮಾಡಿರ್ತೀವಿ. ಸೊ ನಾವು ಯಾವಾಗಲೂ ಕೂಡ ಸಬ್ಸ್ಕ್ರಿಪ್ಷನ್ನು ಔಟ್ಸ್ಟ್ಯಾಂಡಿಂಗ್ ಏನಿದೆ ಅದು ಕರೆಂಟ್ ಇಯರ್ದನ್ನು ಆ್ಯಡ್ ಮಾಡ್ಕೋಬೇಕು, ಪ್ರೀವಿಯಸ್ ಇಯರ್ದನ್ನು ಲೆಸ್ ಮಾಡಬೇಕು. ಓಕೆನಾ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಇದೆ, ಇದು ಕರೆಂಟ್ ಅಸೆಟ್ಸ್. ಬುಕ್ಸ್ ಇದೆ, ಇದು ಕೂಡ ಅಸೆಟ್. ಆಮೇಲೆ ಕ್ಯಾಪಿಟಲ್ ಫಂಡ್ ಇದೆ, ಇದು ಕ್ಯಾಪಿಟಲೈಸ್ ಮಾಡಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಹೋಗ್ತದೆ. ಆಮೇಲೆ ಅಫಿಲಿಯೇಷನ್ ಫೀಸ್ ಡ್ಯೂಸ್ ಅಂತ ಇದೆ. ಅಂದರೆ ಅಫಿಲಿಯೇಷನ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಈ ಕಾಲೇಜ್ಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಅಫಿಲಿಯೇಷನ್ ಅಂತೇಳಿ ಮಾಡಬೇಕಾಗಿರುತ್ತೆ ಕಾಲೇಜ್ಗಳಿಗೆ. ಅಂದರೆ ಈಗ ನ್ಯಾಕ್ ಅಂತ ಏನು ಕಮಿಟಿ ಇರುತ್ತೆ, ನ್ಯಾಕ್ ಅಫಿಲಿಯೇಷನ್ ಎ ಗ್ರೇಡು, ಬಿ ಗ್ರೇಡು, A+, B+, ಈ ಥರ ಗ್ರೇಡಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಅಫಿಲಿಯೇಷನ್ ಇರುತ್ತೆ. ಇದು ಫೀಸನ್ನು ಕಟ್ಟಬೇಕಾಗಿರುತ್ತೆ ಅಫಿಲಿಯೇಷನ್ಗೆ. ಸೊ ಆ ಫೀಸು ಡ್ಯೂ ಇದೆ ಅಂತೇಳಿ 2,000 ರೂಪಾಯಿ. ಬಿಲ್ಡಿಂಗ್ ಫಂಡ್ ನೋಡಿ, ಸ್ಪೆಸಿಫಿಕ್ ಪರ್ಪಸ್ಗೆ ಒಂದು ಫಂಡ್ ಇದೆ. ಯಾವಾಗ ಸ್ಪೆಸಿಫಿಕ್ ಪರ್ಪಸ್ಗೆ ಫಂಡ್ ಕೊಡ್ತಾರೆ ಅದನ್ನು ಕ್ಯಾಪಿಟಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟಲ್ಲೇ ಹಾಕಬೇಕು. ಬಿಲ್ಡಿಂಗ್ ಫಂಡು ಸ್ಪೆಸಿಫಿಕ್ ಪರ್ಪಸ್. ಸುಮ್ಮನೆ ಜಸ್ಟ್ ಗೌರ್ನಮೆಂಟ್ ಗ್ರಾಂಟ್ಸ್ ಅಂತ ಹೇಳಿಬಿಟ್ರೆ ಅದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋಬೇಕು. ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಸೈಡಲ್ಲಿದೆ, ಅಂದರೆ ಕಟ್ಟಬೇಕು, ನಾವು ಕೊಡಬೇಕಾಗಿತ್ತು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಕೊಟ್ಟಿಲ್ಲ, ಹಾಗಾಗಿ ಅದು ಲಯಬಿಲಿಟಿ ಸೈಡಲ್ಲಿ ಯಾವಾಗಿದೆ, ಅದು 31/3/2019 ಇದೆ. ಇವಾಗ 31/3/2020ಗೆ ಎರಡನೇ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಏನೇನು ಮಾಡಿದ್ದೀವಿ ಇಲ್ಲಿ ನೋಡಿ. ಪೇಮೆಂಟ್ ಮಾಡಿಬಿಟ್ಟಿದ್ದೀವಿ. ಅಫಿಲಿಯೇಷನ್ ಫೀಸ್ 2,000 rupees ಕೊಡಬೇಕಾಗಿತ್ತು, ಇಲ್ಲಿ ಅಫಿಲಿಯೇಷನ್ ಫೀಸು ಇಲ್ಲಿ 2,000 ರೂಪಾಯಿ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನೀವು ಎಕ್ಸ್ಪೆಂಡಿಚರ್ ತೊಗೋಬೇಕಾದ್ರೆ ಅಫಿಲಿಯೇಷನ್ ಫೀಸ್ 2,000 rupees ಲೆಸ್ ನಾವು ಹೋದ ವರ್ಷ ನಾವು ಅದನ್ನು ಲಯಬಿಲಿಟೀಸಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಅದನ್ನು ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತೇಳಿ ಲೆಸ್ ಮಾಡಬೇಕು. ಸೊ ಅಫಿಲಿಯೇಷನ್ ಫೀಸು 0 ಆಯಿತಾ. ಆಮೇಲೆ ಸ್ಯಾಲರಿ ಇದೆ, ಇದನ್ನು ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಹಾಕೋಬೇಕಾಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಇದೆಯಾ ನೋಡಿ, ಹೌದು, ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇದೆ 3,000 rupees. ಕರೆಂಟ್ ಇಯರ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇದೆ 3,000 rupees. ಸೊ 42,000 ಪ್ಲಸ್ 3,000 ಎಷ್ಟಾಗುತ್ತೆ, 45,000. ಓಕೆನಾ, 45,000 ಆಯಿತು. ಸೊ ಸ್ಯಾಲರೀಸ್ 45,000. ಆಮೇಲೆ ನೋಡಿ ಲಾಸ್ಟ್ ಇಯರಲ್ಲಿ 31/3/2019 ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇದೆ, ಹೌದಾ, 4,000 ರೂಪಾಯಿ. ಅಂದರೆ ಹೋದ ಸರಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮಾಡ್ಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಂಡಿರ್ತೀವಿ. ಈ ವರ್ಷದ ಕರೆಂಟ್ ಇಯರಲ್ಲಿ ಸ್ಯಾಲರೀಸ್ 42,000, ಈ ವರ್ಷ ಲಯಬಿಲಿಟೀಸು ಔಟ್ಸ್ಟ್ಯಾಂಡಿಂಗ್ 3,000 ಆ್ಯಡ್ ಮಾಡ್ತೀವಿ, 45,000 ಆಯಿತು. ಸೊ 45,000
ಟೋಟಲ್ ಸ್ಯಾಲರಿ ಆಯಿತು. ಇದಕ್ಕೆ ಲೆಸ್ ಪ್ರೀವಿಯಸ್ ಇಯರ್ದು 4,000 ಲೆಸ್ ಮಾಡ್ತೀವಿ. ಸೊ ಔಟರ್ ಕಾಲಮ್ಮು 41,000 ಹಾಕೋಬೇಕು, ಸರಿನಾ. ಆಮೇಲೆ ನೆಕ್ಸ್ಟ್ ನೋಡಿ, ನೆಕ್ಸ್ಟು ಬೋರ್ಡ್ಸು ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಅಂತ ಇದೆ. ಇಲ್ಲಿ ಬೋರ್ಡ್ಸು ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಇದೆ. ಇದೆಲ್ಲ ಕೂಡ ಅಸೆಟ್ಸ್ ಇದು, ಅರ್ಥ ಆಯ್ತಾ. ಇವು ನಮಗೆ ಅಸೆಟ್ಸು ಬ್ಯಾಲೆನ್ಸ್ ಶೀಟಲ್ಲಿ ಹಾಕೊಬೇಕು, ಓಕೆನಾ. ಆಮೇಲೆ ನೋಡಿ ಫರ್ನಿಚರ್ ನಾವು ಪರ್ಚೇಸ್ ಮಾಡಿದ್ದೀವಿ, ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಹಾಕೋಬೇಕು. ರಿಪೇರ್ಸ್ ಆ್ಯಂಡ್ ಪೇಂಟಿಂಗ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಹಾಕೊಬೇಕು, ಓಕೆನಾ. ಆಮೇಲೆ ಬುಕ್ಸ್ ತೊಗೊಂಡಿದ್ದೀವಿ 35,000 ರುಪೀಸ್, ಅದನ್ನು ಅಸೆಟ್ಸಲ್ಲಿ ಹಾಕೋಬೇಕು. ಪೋಸ್ಟೇಜ್ ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ಪೋಸ್ಟೇಜ್ 1,000 ಹಾಕೋಬೇಕು. ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಅಂತೇಳಿ ಕೊಟ್ಟಿದ್ದಾನೆ 5,000 ರೂಪಾಯಿ. ಅಕಸ್ಮಾತ್ ಟೂರ್ನಮೆಂಟ್ ಫಂಡ್ ಅಂತೇಳಿ ಏನನ್ನ ಕೊಟ್ಟಿದ್ದಿದ್ರೆ ಅದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಟೂರ್ನಮೆಂಟ್ ಫಂಡ್ ಅಂತೇಳಿ ತೊಗೊಂಡು ಲಯಬಿಲಿಟಿ ಸೈಡಲ್ಲಿ ಟೂರ್ನಮೆಂಟ್ ಫಂಡ್ ಅಂತ ತೊಗೊಂಡು ಲೆಸ್ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಅಂತೇಳಿ ಮಾಡಬೇಕಿತ್ತು. ಇಲ್ಲಿ ಡೈರೆಕ್ಟಾಗಿ ಏನು ಹೇಳಿದ್ದಾನೆ ಅಂತ ಹೇಳಿದ್ರೆ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಹೇಳಿದ್ದಾನೆ. ಹಾಗಾಗಿ ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡಲ್ಲಿ 5,000 ರೂಪಾಯಿ ಹಾಕೋಬೇಕು. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿಗೆ 6,500 ಎಕ್ಸ್ಪೆಂಡಿಚರಲ್ಲಿ ಹಾಕೋಬೇಕು. ಯೂನಿಯನ್ ಡೇ ಫಂಕ್ಷನ್ ಎಕ್ಸ್ಪೆನ್ಸಸ್ ಮಾಡಿದ್ದಾರೆ, ಅದನ್ನು ಕೂಡ 8,500 ಇದು ಏನು ಮಾಡಬೇಕು, ಇದನ್ನು ಎಕ್ಸ್ಪೆಂಡಿಚರ್ ಸೈಡಲ್ಲೇ ಹಾಕೋಬೇಕು. ಆಮೇಲೆ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 19,000 ಇದೆ, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ 19,000 ಇದು ಕ್ಯಾಶ್ ಇದು, ಓಕೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಇದ್ದಂಗೆ ಈ 19,000 ಕ್ಯಾಶಲ್ಲಿ ಹಾಕೋಬೇಕು. ಆಮೇಲೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡಿದ್ವಿ. ಇಲ್ಲೇನು ಬ್ಯಾಲೆನ್ಸ್ ಶೀಟಲ್ಲಿ ಇದೆ ನೋಡಿ, ಕ್ಯಾಶ್ ಅಟ್ ಬ್ಯಾಂಕ್ 6,000, ಅದೇ ಇಲ್ಲಿರೋದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ. ಸೊ ನೀವೇನು ಕ್ಯಾಶ್ ಅಟ್ ಬ್ಯಾಂಕ್ ಹಾಕೊಳ್ತೀರಾ ಅವಾಗ ಬ್ಯಾಲೆನ್ಸ್ ಶೀಟಲ್ಲಿ 19,000 ಹಾಕ್ಕೊಬೇಕು ಕ್ಯಾಶ್ ಅಟ್ ಬ್ಯಾಂಕ್. ಇಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಇದೆ, ಇದು ಇನ್ಕಮ್ 25,000 ರುಪೀಸ್ ಇನ್ಕಮ್. ಇದಕ್ಕೆ ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ ಐತಾ, ಎಸ್ ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ ಡ್ಯೂ ಇದೆ 1,200. ಸೊ 25,000 ಪ್ಲಸ್ 1,200, ಓಕೆನಾ. ಸೊ ಈ ಕಡೆ ಬರೀತೀನಿ 26,200 ರುಪೀಸ್ ಸಬ್ಸ್ಕ್ರಿಪ್ಷನ್. ಇದರಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನು ಮಾಡಬೇಕು, ಲೆಸ್ 500 ಮಾಡಬೇಕು. ಸೊ 500 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 25,700. ಸೊ 25,700 ಸಬ್ಸ್ಕ್ರಿಪ್ಷನ್ನಲ್ಲಿ ತಗೋಬೇಕು. ಸಬ್ಸ್ಕ್ರಿಪ್ಷನ್ 25,700, ಓಕೆನಾ. ಓಕೆ, ನೆಕ್ಸ್ಟ್ ನೋಡಿ. ಆಮೇಲೆ ಗೌರ್ನಮೆಂಟ್ ಬಾಂಡ್ಸ್ ಅಂತ ಇದೆ. ಗೌರ್ನಮೆಂಟ್ ಬಾಂಡ್ಸ್ ಇಲ್ಲಿ ಸ್ಪೆಸಿಫಿಕ್ ಪರ್ಪಸ್ಗೆ ಅಂತ ಹೇಳಿಲ್ಲ ಏನು. ಸೊ ಗೌರ್ನಮೆಂಟ್ ಬಾಂಡ್ಸ್ನ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇನ್ಕಮ್ ಸೈಡಲ್ಲಿ ತೊಗೋಬೇಕು 75,000. ಆಮೇಲೆ ಬಿಲ್ಡಿಂಗ್ಸ್, 2 ಬಿಲ್ಡಿಂಗ್ ಗ್ರಾಂಟ್ಸ್ ಅಂತ ಇದೆ. ಇದು ಬಿಲ್ಡಿಂಗ್ಸ್ ಅಂತಾನೆ ಇರೋದ್ರಿಂದ ಸ್ಪೆಸಿಫಿಕ್ ಪರ್ಪಸ್ಗೆ ಏನನ್ನ ಗ್ರಾಂಟ್ಸ್ ಕೊಟ್ಟರೆ ಅದನ್ನು ನಾವು ಕ್ಯಾಪಿಟಲೈಸ್ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ಹಾಕಬೇಕು, ಓಕೆನಾ, ಬಿಲ್ಡಿಂಗ್ ಗ್ರಾಂಟ್ಸ್. ಆಮೇಲೆ ಇದರಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರಿಸೀವ್ಡ್ ಅಂತೇಳಿ ಒಂದು 10,000 ರುಪೀಸ್ನ ಹಾಕ್ಕೊಳ್ಳಿ. ಅದನ್ನು ಇನ್ಕಮ್ ಸೈಡಲ್ಲಿ ರಿಸಿಪ್ಟ್ ಸೈಡಲ್ಲಿ ಹಾಕ್ಕೊಳ್ಳಿ. ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಹಾಕ್ಕೊಳ್ಳಿ, ಅವ್ರು ಬಿಟ್ಟಿದ್ದಾರೆ. ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಒಂದು 10,000 ರುಪೀಸ್ ಹಾಕ್ಕೊಳ್ಳಿ. ಸೊ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಸರ್ಪ್ಲಸ್ಸು 30,300 ಸರ್ಪ್ಲಸ್ ಬರುತ್ತೆ. ಸೊ 30,300 ಸರ್ಪ್ಲಸ್ ಬರುತ್ತೆ, ಅರ್ಥ ಆಯ್ತಾ. ಆಮೇಲೆ ಅಡ್ಜಸ್ಟ್ಮೆಂಟ್ಸಲ್ಲಿ ನೋಡಿ, ಇವಾಗ ಸ್ಯಾಲ್ರಿ ಪೇಯಬಲ್ ನಾವೇನು ಮಾಡಿದ್ವಿ, ಸ್ಯಾಲ್ರಿಯಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತೇಳಿ ಆ್ಯಡ್ ಮಾಡಿದ್ವಿ. ಸೊ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸು ಲೆಸ್ ಮಾಡಿದ್ವಿ. ಸಬ್ಸ್ಕ್ರಿಪ್ಷನ್ ಡ್ಯೂ ಇದೆ, ಕರೆಂಟ್ ಇಯರ್ ಡ್ಯೂ ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಮಾಡಿದ್ವಿ. ಆಮೇಲೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಡಿಪ್ರಿಸಿಯೇಷನ್ ಅಂತ ತೊಗೊಳ್ಳಿ. ಡೈರೆಕ್ಟಾಗಿ ಅವರು ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿದ್ದಾರೆ. ಫರ್ನಿಚರ್ 2,900, ಬುಕ್ಸು 6,000, ಸೊ ಸ್ಪೋರ್ಟ್ಸ್ ಆ್ಯಂಡ್ ಇಕ್ವಿಪ್ಮೆಂಟು 2,500. ಎಷ್ಟಾಗುತ್ತೆ ಇಲ್ಲಿ 8,500 ಪ್ಲಸ್ 2,900
ಸೊ 2900 ಪ್ಲಸ್ 6000 ಆಮೇಲೆ 2500. ಸೊ ಎಲ್ಲ ಟೋಟಲ್ ಮಾಡಿ 4 1 9 10 11. ಸೊ 11400. ಸೊ 11400ನ ಡಿಪ್ರಿಸಿಯೇಷನಲ್ಲಿ ಹಾಕಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರಲ್ಲಿ 11400 ಹಾಕಿ. ಆಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ತಗೋಬೇಕಾದ್ರೆ ನೀವು ಅದನ್ನು ಲೆಸ್ ಮಾಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ತಗೋಬೇಕಾದ್ರೆ ನೀವು ಅದು ಏನು ಕೊಟ್ಟಿದ್ದಾರೆ, ಫರ್ನಿಚರ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಆಗಿರ್ಬೋದು, ಅವು ಮೂರನ್ನು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಲೆಸ್ ಮಾಡಬೇಕು. ಸೊ ನಮಗೆ ಆನ್ಸರ್ ಬಂದು ಸರ್ಪ್ಲಸ್ ಬಂದು 30,300 ಬರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಬಂದ್ಬಿಟ್ಟು 1,47,000. ನಿಮಿಷ, ಬ್ಯಾಲೆನ್ಸ್ ಶೀಟ್ ಬಂದ್ಬಿಟ್ಟು 1,47,800 ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಓಕೆ, ಎಲ್ಲರೂ ಟ್ರೈ ಮಾಡಿ. ಸಬ್ಸ್ಕ್ರಿಪ್ಷನ್ ತೊಗೋಬೇಕಾದ್ರೆ ಸೊ ನಾನು ಹೇಳಿದೆ 25,000 ಏನು ಸಬ್ಸ್ಕ್ರಿಪ್ಷನ್ಸ್ ಇದೆ ಇಲ್ಲಿ ನೋಡಿ, 25,000 ಸಬ್ಸ್ಕ್ರಿಪ್ಷನ್ ಇದೆ ಅಲ್ವಾ. ಸೊ ಇದಕ್ಕೆ ಆ್ಯಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಸೊ 25,000 ಆ್ಯಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 1,200 ಲೆಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಆಮೇಲೆ ಲೆಸ್ 3,000 ರೂಪೀಸ್ ಬ್ಯಾಲೆನ್ಸ್ ಶೀಟಲ್ಲಿರೋದು ಔಟ್ಸ್ಟ್ಯಾಂಡಿಂಗ್ ಮಾಡಿದ್ರೆ ನಿಮಗೆ ಸೊ 20 ಎಷ್ಟು ಬರುತ್ತೆ, ನಿಮಗೆ ಸಬ್ಸ್ಕ್ರಿಪ್ಷನ್ನು 22,700 ಬರುತ್ತೆ. ಓಕೆನಾ, ಅದನ್ನು ಇನ್ಕಮಲ್ಲಿ ಹಾಕ್ಕೊಳ್ಳಿ.